ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಬಂದು ಗುಲಾಬಿ ಗಿಡ. ನೀವೆಲ್ಲ ಥಂಬ್ನೇಲ್ ನೋಡಿ ತಿಳ್ಕೊಂಡಿರ್ಬೋದು. ಗುಲಾಬಿ ಗಿಡದಲ್ಲಿ ಬೆಸಲ್ ಶೂಟ್ಸ್ ತುಂಬ ಇಂಪಾರ್ಟೆಂಟ್. ಈ ಬೆಸಲ್ ಶೂಟ್ಸ್ ಬರಬೇಕು ಅಂತಂದರೆ ನಾವು ಏನು ಮಾಡಬೇಕು, ಗುಲಾಬಿ ಗಿಡದಲ್ಲಿ ಏನು ಮಾಡಿದ್ರೆ ಬೆಸಲ್ ಶೂಟ್ಸ್ ಬರುತ್ತೆ ನೋಡಿ. ಇದು ನರ್ಸರಿಯಿಂದ ತಂದಿರುವಂಥ ಮಿನಿಯೇಚರ್ ಗುಲಾಬಿ ಗಿಡ. ಇದಕ್ಕೆ ನಾನು ಹಿಂದೆ ಫರ್ಟಿಲೈಸರ್ ಕೂಡ ಹಾಕಿ ತೋರಿಸಿದ್ದೆ. ಅದರಲ್ಲಿ ಇವಾಗ ತುಂಬ ಚೆನ್ನಾಗಿ ಬೆಸಲ್ ಶೂಟ್ಸ್ ಬರ್ತಾ ಇದೆ, ಹೊಸ ಚಿಗುರು ಬರ್ತಾ ಇದೆ, ಜೊತೆಗೆ ಅದರಲ್ಲಿ ಮೊಗ್ಗುಗಳು ಕೂಡ ಬರ್ತಾ ಇದೆ. ಈ ಬೆಸಲ್ ಶೂಟ್ಸ್ ಏನಿರುತ್ತಲ್ಲ, ಇದು ತುಂಬಾ ಹೆಲ್ದಿಯಾಗಿರುತ್ತೆ. ಈ ಹೆಲ್ದಿಯಾದ ಬೆಸಲ್ ಶೂಟ್ಸ್ ಬರಬೇಕು ಅಂತಂದರೆ ನಾವು ತುಂಬಾ ಗಿಡಗಳನ್ನು ಆರೈಕೆ ಮಾಡಬೇಕು. ಆರ್ಗ್ಯಾನಿಕ್ ಫರ್ಟಿಲೈಸರ್ಸನ್ನು ಗಿಡಗಳಿಗೆ ನಾವು ಫೀಡ್ ಮಾಡೋದ್ರಿಂದ ಗಿಡದಲ್ಲಿ ಚೆನ್ನಾಗಿ ನಮಗೆ ಬೆಸಲ್ ಶೂಟ್ ಸಿಗುತ್ತೆ ನೋಡಿ. ಗುಲಾಬಿ ಗಿಡ ನಾವು ಚೆನ್ನಾಗಿ ಆರೈಕೆ ಮಾಡಿದ್ರೆ ನಮಗೆ ವರ್ಷ ಪೂರ್ತಿ ಹೂಗಳನ್ನು ಕೊಡುತ್ತೆ. ಹಾಗಂತ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಈ ಗಿಡಗಳು ಕೂಡ ರೆಸ್ಟಲ್ಲಿ ಹೋಗುತ್ತೆ, ಡಾರ್ಮೆನ್ಸಿ ಒಳಗಾಗುತ್ತೆ. ಆವಾಗ ನಾವು ಹೆಚ್ಚಿನ ಫರ್ಟಿಲೈಸರನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ನೋಡಿ. ಇಷ್ಟು ದಿನ ನಾನು ಗಿಡದಲ್ಲಿ ಕಟಿಂಗ್ ಪ್ರೂನಿಂಗ್ ಮಾಡಿ ಆದ ನಂತರ ಗಿಡಗಳಿಗೆ ಫೀಡಿಂಗ್ ಮಾಡಿದ ನಂತರ ಇದು ನನ್ನ ಗಿಡದಲ್ಲಿ 2ನೇ ಸರಿ ಹೂ ಬರ್ತಾ ಇರೋದು. ಇನ್ನು ಮುಂದೆ ಬೇಸಿಗೆ ಶುರುವಾಗುತ್ತೆ. ಚಳಿಗಾಲದಲ್ಲಿ ಗುಲಾಬಿ ಗಿಡ ಚೆನ್ನಾಗಿ ಹೂಗಳನ್ನು ಕೊಡ್ತು. ಇನ್ನು ಮುಂದೆ ಬೇಸಿಗೆಯಲ್ಲೂ ಕೂಡ ನಾವು ಅದೇ ರೀತಿ ಆರೈಕೆ ಮಾಡಬೇಕು. ಯಾಕಂತಂದರೆ ಗುಲಾಬಿ ಗಿಡ ಒಂದು ವಿಂಟರ್ ಫ್ಲವರಿಂಗ್ ಪ್ಲಾಂಟ್. ಇದು ಚಳಿಗಾಲದಲ್ಲಿ ಹೆಚ್ಚಿಗೆ ಹೂಗಳನ್ನು ಕೊಡುತ್ತೆ. ಹಾಗಂತ ಬೇಸಿಗೆಯಲ್ಲಿ ಕೊಡಲ್ಲ ಅಂತ ಏನಿಲ್ಲ. ನಾವು ಆರೈಕೆ ಮಾಡಿ ಆರ್ಗ್ಯಾನಿಕ್ ಮ್ಯಾಟರ್ಸನ್ನು ಮಣ್ಣಿನಲ್ಲಿ ಹಾಕೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯೋದ್ರ ಜೊತೆಗೆ ಹೂಗಳನ್ನು ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್ ಬರುವಂಥದ್ದು, ಗುಲಾಬಿ ಗಿಡಕ್ಕೆ ಆ್ಯಸಿಡಿಕ್ ಸಾಯಿಲ್ ಇಷ್ಟ. ಇದು ಹೆವಿ ಫೀಡರ್ ಪ್ಲಾಂಟ್ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಹಾಗಂತ ನಾವು ಯಾವ ರೀತಿ ಫರ್ಟಿಲೈಸರ್ ಮಾಡ್ತೀವಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್. ಯಾಕಂತಂದರೆ ಗಿಡಗಳಿಗೆ ಹೆಚ್ಚಿಗೆ ಫರ್ಟಿಲೈಸರ್ ಆದರೂ ಕೂಡ ಗಿಡಗಳು ಸತ್ತೋಗುತ್ತೆ, ಕಮ್ಮಿ ಫರ್ಟಿಲೈಸರ್ ಆದರೂ ಕೂಡ ಗಿಡಗಳು ಸತ್ತೋಗುತ್ತೆ. ಗುಲಾಬಿ ಗಿಡವನ್ನು ನರ್ಸರಿಯಿಂದ ತರಬೇಕಾದ್ರೆ ನೀವು ಚೆನ್ನಾಗಿ ಹೆಲ್ದಿಯಾಗಿರುವಂಥ ಗಿಡಗಳನ್ನು ಸೆಲೆಕ್ಟ್ ಮಾಡಿದಾಗ ನಿಮಗೆ ಈ ರೀತಿ ಗುಲಾಬಿ ಗಿಡದಲ್ಲಿ ಹೆಲ್ದಿಯಾಗಿರುವಂಥ ಆರೋಗ್ಯಕರ ಬೆಸಲ್ ಶೂಟ್ಸ್ ನೋಡೋದಕ್ಕೆ ಸಿಗುತ್ತೆ ನೋಡಿ. ಇದು ಕೂಡ ನಾನು ನರ್ಸರಿಯಿಂದ ತಂದಿರುವಂಥ ಪೀಚ್ ಕಲರಲ್ಲಿರುವಂಥ ಗುಲಾಬಿ ಗಿಡ. ಇದನ್ನು ನಾನು ನರ್ಸರಿಯಿಂದ ತಂದು ರೀಪಾಟ್ ಮಾಡಿದ ನಂತರ ಇದರಲ್ಲಿ ಇವಾಗ ಫಸ್ಟ್ ಬೆಸಲ್ ಶೂಟ್ ಬಂದಿದೆ ನೋಡಿ. ಇದು ಗ್ರಾಫ್ಟೆಡ್ ಪಾಯಿಂಟ್. ಯಾವಾಗಲೂ ಗ್ರಾಫ್ಟೆಡ್ ಏನು ನೋಡಿರುತ್ತಲ್ಲ ಅದರ ಕೆಳಗಡೆಯಿಂದ ನೋಡ್ಸ್ ಬಂದರೆ ಅಂತಂದರೆ ಹೊಸ ಚಿಗುರು ಬಂದರೆ ಅದು ಜಂಗ್ಲಿ ಅಂತಂದರೆ ದೇಸಿ ಗುಲಾಬಿವಿನ ಮೇಲೆ ಏನು ಮಾಡಿರ್ತಾರೆ ಇವರು ಹೈಬ್ರಿಡ್ ಗುಲಾಬಿಯನ್ನು ಗ್ರಾಫ್ಟ್ ಮಾಡಿರ್ತಾರೆ. ಆದರೆ ಕೆಳಗಡೆ ಏನು ಬ್ರಾಂಚ್ ಬರುತ್ತಲ್ಲ ಅಲ್ಲಿ ಬರುವಂಥ ಬ್ರಾಂಚ್ನಲ್ಲಿ ಯಾವುದೇ ರೀತಿಯ ಹೂ ಬರಲ್ಲ, ಅದು ಸಕ್ಕರಾಗಿರುತ್ತೆ. ಅದನ್ನು ನೀವು ಒಂದು ವೇಳೆ ಗಿಡದ ಮೇಲೆ ಹಾಗೆ ಬಿಟ್ಟರೆ ಅದೇನಾಗುತ್ತೆ, ಮೇನ್ ಗಿಡ ಏನಿರುತ್ತಲ್ಲ ಅದನ್ನು ಒಣಗಿಸ್ಬಿಡುತ್ತೆ. ಹಾಗೆ ನೋಡಿ, ಇದು ಕೂಡ ಒಂದು ವೈಟ್ ರೋಸ್, ಪಿಂಕ್ ಕಲರ್ ರೋಸ್ ಇದೆ. ಅದರಲ್ಲೂ ಕೂಡ ಗ್ರಾಫ್ಟೆಡ್ ನೋಡಿಂದ ಬಂದಿರುವಂಥ ಒಂದು ಬೆಸಲ್ ಶೂಟ್. ಇದು ಕೂಡ ನಾನು ತರಬೇಕಾದ್ರೆ ಇರಲಿಲ್ಲ. ಇವಾಗ ನಾನು ಇದನ್ನು ರಿಪಾಟ್ ಮಾಡಿ ಒಂದು 2 ತಿಂಗಳಾಯಿತು. ಆಮೇಲೆ ಇದಕ್ಕೆ ನಾನು ಫೀಡಿಂಗ್ ಎಲ್ಲ ಮಾಡಿದ ನಂತರ ನೋಡಿ ಎಷ್ಟು ಹೆಲ್ದಿಯಾಗಿರುವಂಥ ಕೆಂಪು ಬಣ್ಣದ, ನೋಡಿದ್ರೇ ತುಂಬ ಪ್ರೀತಿ ಅನಿಸುತ್ತೆ ಆ ರೀತಿ ಬೆಸಲ್ ಶೂಟ್ಸ್ ಬರುತ್ತೆ. ಇದು ಎಷ್ಟು ದಪ್ಪನಾಗಿರುತ್ತೋ ಅಷ್ಟೇ ದೊಡ್ಡದಾಗಿ ನಮಗೆ ಹೂಗಳನ್ನು ಕೊಡುತ್ತೆ. ಒಂದು ವೇಳೆ ಹೈಬ್ರಿಡ್ ಇದ್ದರೂ ಕೂಡ ಈ ಬೆಸಲ್ ಶೂಟ್ಸ್ ಏನಿರುತ್ತಲ್ಲ ಅಲ್ಲಿ 2-3 ಹೂಗಳನ್ನು ಕೂಡ ನಾವು ಪಡ್ಕೊಳ್ಬೋದು. ಆನಂತರ ನೋಡಿ, ಇದು ದೇಸಿ ಗುಲಾಬಿ ಹೂ, ಈ ಫ್ರೇಗ್ರೆನ್ಸ್ ಇರುತ್ತಲ್ಲ ಪಿಂಕ್ ಕಲರ್, ಆ ಗುಲಾಬಿ ಹೂ. ಅದರಲ್ಲೂ ಕೂಡ ನೋಡಿ, ಇದು ಗ್ರಾಫ್ಟೆಡ್ ಅಲ್ಲ ಏನಲ್ಲ, ಕಟಿಂಗ್ನಿಂದ ಬೆಳೆದಿರುವಂಥದ್ದು. ಅದರಲ್ಲೂ ಕೂಡ ಬೆಸಲ್ ಶೂಟ್ಸ್ ಬರ್ತಾ ಇದೆ. ನಾವು ಚೆನ್ನಾಗಿ ಗಿಡಗಳನ್ನು ಫೀಡಿಂಗ್ ಮಾಡಿ ಆರೈಕೆ ಮಾಡಿದ್ರೆ ದೇಸಿ ಗಿಡದಲ್ಲೂ ಕೂಡ ನಮಗೆ ಈ ರೀತಿ ವಿತೌಟ್ ಗ್ರಾಫ್ಟೆಡ್ ಗಿಡಗಳಲ್ಲೂ ಕೂಡ ಬೆಸಲ್ ಶೂಟ್ಸ್ ಬರುತ್ತೆ. ಆಮೇಲೆ ಗ್ರಾಫ್ಟೆಡ್ ನೋಡ್ ಕೆಳಗಡೆ ಏನು ಬರುತ್ತಲ್ಲ ಅದನ್ನು ಯಾವಾಗಲೂ ಬೆಳೆಯೋದಕ್ಕೆ ಬಿಡಬೇಡಿ, ಇಲ್ಲ ಅಂತಂದರೆ ಆ ಮೇನ್ ಗಿಡವನ್ನು ಇದು ಒಣಗಿಸ್ಬಿಡುತ್ತೆ. ಆಮೇಲೆ ಇವಾಗ ನೀವು ಕಟಿಂಗ್ ಕೂಡ ಹಾಕ್ಕೊಳ್ಬೋದು. ಗುಲಾಬಿ ಗಿಡದ ಕಟಿಂಗ್ ಇವಾಗ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಮುಂದೆ ಮಾರ್ಚ್ನಿಂದ ಏನಾಗುತ್ತೆ ಅಂತಂದರೆ ಕೆಲವೊಮ್ಮೆ ನಾವು ಹಾಕುವಂಥ ಕಟಿಂಗ್ಸ್ ಒಣಗಲೂಬಹುದು. ನೆಕ್ಸ್ಟ್ ಬರುವಂಥದ್ದು ನೋಡಿ, ಇವಾಗ ಬೆಸಲ್ ಶೂಟ್ಸ್ ಅಷ್ಟೇ ಅಲ್ಲ, ಗುಲಾಬಿ ಗಿಡದಲ್ಲಿ ಚಿಗುರು ಬರುತ್ತಲ್ಲ ಅದು ಕೂಡ ಹೆಲ್ದಿಯಾಗಿ ಬರಲ್ಲ. ಕೆಲವೊಮ್ಮೆ ಕೆಂಪು ಬಣ್ಣದ ಒಂದು ಚಿಗುರು ಬಂದು ಆಮೇಲೆ ಮುಂದಕ್ಕೆ ಹೋಗಿ ಅದು ಬ್ಲೈಂಡ್ ಶೂಟಲ್ಲಿ ಕನ್ವರ್ಟ್ ಆಗುತ್ತೆ. ಇದು ಯಾಕಾಗುತ್ತೆ ಅಂತಂದರೆ, ಗುಲಾಬಿ ಗಿಡದಲ್ಲಿ ಮಾಯಿಶ್ಚರ್ ಕಡಿಮೆ ಆದರೆ, ಯಾವಾಗಲೂ ಅದರ ಏನೋ ಬ್ರಾಂಚಸ್ ಇರುತ್ತಲ್ಲ ಅದು ಯಾವಾಗಲೂ ಮಾಯಿಸ್ಟ್ ಆಗಿರಬೇಕು, ಮಣ್ಣು ಆ್ಯಸಿಡಿಕ್ ಆಗಿರಬೇಕು. ಆವಾಗಲೇ ಗುಲಾಬಿ ಗಿಡದಲ್ಲಿ ಚೆನ್ನಾಗಿ ಹೂಗಳು ಬರೋದು. ಬ್ಲೈಂಡ್ ಶೂಟಲ್ಲಿ ಕನ್ವರ್ಟ್ ಆಗದೆ ಹೂಗಳನ್ನು ನಮಗೆ ಗುಲಾಬಿ ಗಿಡ ಕೊಡುತ್ತೆ. ಹೀಗಿರುವಾಗ ನಾವೇನು ಮಾಡಬೇಕು, ಮೇಲಿನ ಮೇಲೆ ಅದಕ್ಕೆ ಟೀ ಪೌಡರ್, ಕಾಫಿ ಪೌಡರ್, ವಿನೆಗರ್ ಈ ರೀತಿಯ ವಸ್ತುಗಳನ್ನು ಮಣ್ಣಿನಲ್ಲಿ ಆ್ಯಡ್ ಮಾಡ್ತಾ ಇರಬೇಕು. ಜೊತೆಗೆ ಈ ಗುಲಾಬಿ ಗಿಡದ ಬ್ರಾಂಚಸ್ ಮೇಲೆ ಡೈಲಿ 1 ಸರಿ, ಸಾಧ್ಯ ಆದರೆ 2 ಸಲ ನೀವೇನು ಮಾಡಬೇಕು, ನೀರನ್ನು, ನಾರ್ಮಲ್ ಪ್ಲೇನ್ ನೀರನ್ನು ಸ್ಪ್ರೇ ಮಾಡ್ತಾಯಿರಿ. ಇದರಿಂದ ಏನಾಗುತ್ತೆ ಅಂತಂದರೆ ಅದರ ಬ್ರಾಂಚಸ್ ಏನಿರುತ್ತೆ ಮಾಯಿಶ್ಚರನ್ನು ಅಬ್ಸಾರ್ಬ್ ಮಾಡಿಕೊಂಡು ಆ ಬಂದಿರುವಂಥ ಚಿಗುರು ಡೆಡ್ ಶೂಟಲ್ಲಿ, ಬ್ಲೈಂಡ್ ಶೂಟಲ್ಲಿ ಕನ್ವರ್ಟ್ ಆಗದೆ ಅದರಲ್ಲಿ ಮೊಗ್ಗುಗಳು ಬರುವಂಥದ್ದು. ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ನೀವು ಕೇವಲ ಮಣ್ಣಿನಲ್ಲಿ ನೀರನ್ನು ಹಾಕ್ತಾ ಹೋದರೆ ಚಿಗುರು ಬರುತ್ತೆ, ಮುಂದಕ್ಕೆ ಹೋಗಿ ಅದು ಒಣಗಿ ಹೋಗುತ್ತೆ ನೋಡಿ. ಇದು
ಡಾರ್ಕ್ ಮೆರೂನ್, ಒಂದು ರೀತಿ ಬ್ಲ್ಯಾಕ್ ಮರೂನಲ್ಲಿರುವಂಥ ಗುಲಾಬಿ ಗಿಡ ಚಿಗುರು ಜೊತೆನೇ ಹೆಚ್ಚಿಗೆ ಎಲೆಗಳು ಬಂದಿಲ್ಲ, ಅಲ್ಲಿ ಹೂಗಳು ಬಂದುಬಿಟ್ಟಿದೆ. ಈ ರೀತಿ ಕೂಡ ಆಗುವಂಥದ್ದು. ಅದೇ ರೀತಿ ಕೆಲವೊಂದು 1-2 ಗಿಡ ಏನಿದೆಯಲ್ಲ ಬಟನ್ ರೋಸ್, ಅದು ಸ್ವಲ್ಪ ಡಾರ್ಮೆನ್ಸಿನಲ್ಲಿದೆ, ಅಷ್ಟೊಂದು ಹೂಗಳು ಬರ್ತಾ ಇಲ್ಲ. ಆದರೆ ನೋಡಿ ದೇಸಿ ಗುಲಾಬಿಯು ಇದು ಕೂಡ ತುಂಬ ಚೆನ್ನಾಗಿ ಇವಾಗ ಫ್ಲವರಿಂಗ್ ಮಾಡ್ತಾ ಇದೆ. ನಾವು ಎಷ್ಟು ಗುಲಾಬಿ ಗಿಡದ ಮೇಲೆ ಪ್ಲೇನ್ ನೀರಿನಿಂದ ಮಿಸ್ಟಿಂಗ್ ಮಾಡ್ತೀವಿ, ಅಷ್ಟು ಗುಲಾಬಿ ಗಿಡದಲ್ಲಿ ಹೂಗಳು ನಮಗೆ ಹೆಚ್ಚಿಗೆ ಕೊಡುತ್ತೆ. ಆಮೇಲೆ ನೆಕ್ಸ್ಟ್ ಬರುವಂಥದ್ದು, ನೀವು ಗುಲಾಬಿ ಗಿಡವನ್ನು ನೆಡುವಾಗ ಯಾವ ರೀತಿಯ ಪಾಟಿಂಗ್ ಮಿಕ್ಸ್ ರೆಡಿ ಮಾಡ್ತೀರಾ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್. ಇದಕ್ಕೆ ಎಷ್ಟು ಮಾಯ್ಶ್ಚರ್ ಇಷ್ಟನೋ ಅಷ್ಟೇ ವೆಲ್ ಡ್ರೈನ್ ಸಾಯಿಲ್ ಕೂಡ ಇಷ್ಟ. ಜೊತೆಗೆ ಇದಕ್ಕೆ 5-6 ಗಂಟೆಗಳ ಬಿಸಿಲು ಬೇಕು. ತುಂಬ ಜನ ಕಮೆಂಟ್ ಮಾಡ್ತೀರಾ, ಎಲ್ಲ ರೀತಿಯ ಫರ್ಟಿಲೈಸರ್ ಹಾಕ್ತಾ ಇದ್ದೀವಿ, ಗಿಡಗಳಲ್ಲಿ ಹೂಗಳು ಬರ್ತಾ ಇಲ್ಲ. ಅದಕ್ಕೆಲ್ಲ ಕಾರಣ ಅಂತಂದರೆ ಮೇನ್ ನೀರು ಮತ್ತು ಬಿಸಿಲು. ಬಿಸಿಲು ಚೆನ್ನಾಗಿ ಬರ್ತಾ ಇಲ್ಲ ಅಂತಂದರೆ ಗಿಡದಲ್ಲಿ ಕೇವಲ ಗ್ರೋತ್ ಆಗುತ್ತೆ, ಹೂಗಳು ಬರಲ್ಲ. ಆಮೇಲೆ ಮಾಯ್ಶ್ಚರ್ ತುಂಬ ಆದರೆ ಬೇರುಗಳು ನಾವು ಹಾಕುವಂಥ ಫರ್ಟಿಲೈಸರನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಅಲ್ಲಿ ಬೇರುಗಳು ಏನಾಗುತ್ತೆ, ಕೊಳೆಯುವಂಥ ಸಾಧ್ಯತೆ ಇರುತ್ತೆ. ಇದರಿಂದ ಗುಲಾಬಿ ಗಿಡದಲ್ಲಿ ಡೈಬ್ಯಾಕ್ ಕೂಡ ಬರುತ್ತೆ. ಹಾಗಾಗಿ ನೀರು ಮತ್ತು ಬಿಸಿಲು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ. ನೆಕ್ಸ್ಟ್ ಬರುವಂಥ ಪಾಯಿಂಟ್, ಗುಲಾಬಿ ಗಿಡವನ್ನು ನೀವು ಆವಾಗ ಡೆಡ್ ಹೆಡ್ಡಿಂಗ್ ಮಾಡ್ತಾ ಇರಬೇಕು. ನೀವು ಡೆಡ್ ಹೆಡ್ಡಿಂಗ್ ಮಾಡಲಿಲ್ಲ ಅಂತಂದರೆ ಆ ಹೂ ಬಂದಿರುವಂಥ ಬ್ರಾಂಚ್ ಏನಾಗುತ್ತೆ, ಅಲ್ಲೇ ಹೂವನ್ನು ಒಣಗಿಸಿ ಆನಂತರ ಅಲ್ಲಿ ಅದು ಬ್ಲೈಂಡ್ ಶೂಟಾಗಿ ಕನ್ವರ್ಟ್ ಆಗುತ್ತೆ. ಅಲ್ಲಿ ನೆಕ್ಸ್ಟ್ ಯಾವುದೇ ರೀತಿಯ ಹೂಗಳು ಬರಲ್ಲ. ಯಾಕಂತಂದರೆ ಗುಲಾಬಿ ಗಿಡದ ಟಿಪ್ ಮೇಲೇ ಹೂಗಳು ಬರೋದು, ಅದು ಕೂಡ ನ್ಯೂ ಶೂಟ್ ಬಂದಾಗಲೇ ಹೂಗಳು ಬರೋದು. ಹಾಗಾಗಿ ಯಾವಾಗಲೂ ಈ ರೀತಿ ಅರಳಿರುವಂಥ ಹೂಗಳನ್ನು ಕಟ್ ಮಾಡಿ ತೆಗಿತಾ ಇರಿ. ಇದರಿಂದ ಏನಾಗುತ್ತೆ ಅಂತಂದರೆ ಗುಲಾಬಿ ಗಿಡದ ಇದು ಗ್ರೋತ್ ಹಾರ್ಮೋನ್ ಏನಿದೆಯಲ್ಲ ಅದು ಆ್ಯಕ್ಟಿವೇಟ್ ಆಗುತ್ತೆ. ಆವಾಗ ಬೇರು ಮೇಲ್ಗಡೆ ಹೂಗಳಿಲ್ಲ, ಅಲ್ಲಿ ಮೊಗ್ಗುಗಳು ಬರಬೇಕು ಅಂತ ಅದು ಏನು ಮಾಡುತ್ತೆ, ಒಂದು ಮೆಸೇಜನ್ನು ಕಳಿಸುತ್ತೆ. ಆವಾಗ ಗ್ರೋತ್ ಹಾರ್ಮೋನ್ ಆ್ಯಕ್ಟಿವೇಟ್ ಆದ ತಕ್ಷಣ ಏನಾಗುತ್ತೆ, ನ್ಯೂ ಗ್ರೋತ್ ಬರುತ್ತೆ. ನ್ಯೂ ಗ್ರೋತಲ್ಲಿ ಹೂಗಳು ಮೊಗ್ಗುಗಳು ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಗುಲಾಬಿ ಗಿಡವನ್ನು ಪ್ರೂನಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಯಾವ ಒಂದು ಸೀಸನ್ ಎಂಡ್ ಆಗಿ ನೆಕ್ಸ್ಟ್ ಸೀಸನ್ ಶುರುವಾಗುತ್ತೋ ಆವಾಗ ರೀಪಾಟಿಂಗ್ ಹಾಗೂ ಪ್ರೂನಿಂಗ್ ಮಾಡ್ಬೋದು. ಒಂದು ವೇಳೆ ನೀವೇನಾದರೂ ಕಂಪ್ಲೀಟಾಗಿ ಆ ಸೀಸನ್ ಶುರುವಾಗಿದೆ, ಫಾರ್ ಎಕ್ಸಾಂಪಲ್ ಇವಾಗ ಏಪ್ರಿಲ್ ಮೇ ಇದೆ, ತುಂಬ ಬಿಸಿಲಿರುತ್ತೆ, ಆವಾಗ ಹಾರ್ಡ್ ಪ್ರೂನಿಂಗ್ ಮಾಡಿದರೆ ಗಿಡಗಳು ಚೆನ್ನಾಗಿ ಗ್ರೋತ್ ಆಗಲ್ಲ. ಇನ್ನು ಇವಾಗ ಏನು ಚಳಿ ಮುಗಿದು ಬೇಸಿಗೆ ಶುರುವಾಗ್ತಾ ಇದೆ ಅನ್ನೋಷ್ಟರಲ್ಲಿ ನೀವೇನು ಮಾಡಬೇಕು, ಗಿಡಗಳನ್ನು ಪ್ರೂನಿಂಗ್ ಮಾಡ್ಕೊಳ್ಬೇಕು. ಆನಂತರ ನೋಡಿ, ಇವತ್ತಿನ ಫರ್ಟಿಲೈಸರ್ ಬಂದು ನಾನಿಲ್ಲಿ ಒಂದು ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಪೊಟ್ಯಾಷಿಯಮ್, ಫಾಸ್ಫರಸ್ ಹೇರಳವಾಗಿರೋದ್ರಿಂದ, ಸಲ್ಫರ್ ಇರೋದ್ರಿಂದ ಇದು ಗಿಡಗಳಲ್ಲಿ ಬೇರುಗಳನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಜೊತೆಗೆ ಬೇರುಗಳಿಗೆ ಒಂದು ನ್ಯೂಟ್ರಿಯೆಂಟ್ಸನ್ನು ಒದಗಿಸುತ್ತೆ. ಇದರಿಂದ ಬೇರುಗಳು ಮೇಲ್ಗಡೆವರೆಗೂ ಫರ್ಟಿಲೈಸರನ್ನು ತಲುಪಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ, ನಾನಿಲ್ಲಿ ದೊಡ್ಡದ ಗಾತ್ರದ ಒಂದು ಆಲೂಗಡ್ಡೆ ಇತ್ತು, ನನ್ನ ಹತ್ರ ಚಿಕ್ಕದಾಗಿರಲಿಲ್ಲ, ಹಾಗಾಗಿ ಇಲ್ಲಿ ಅರ್ಧ ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ. ನೀವು ಇದಿಷ್ಟೇ ವಿಡಿಯೋನ ನೋಡಿ ಸ್ಕಿಪ್ ಮಾಡಿಬಿಡಿ, ಯಾಕಂತಂದರೆ ಮುಂದೆ ನಾನು ಇದರಲ್ಲಿ 2 ವಸ್ತುಗಳನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ನೋಡಿ, ಅರ್ಧ ಆಲೂಗಡ್ಡೆಯನ್ನು ಚೆನ್ನಾಗಿ ಫೈನ್ ಪೇಸ್ಟಾಗಿ ರೆಡಿ ಮಾಡ್ಕೊಳ್ಳಿ. ಈ ಪೇಸ್ಟನ್ನು ಏನು ಮಾಡಿ ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ಳಿ. ಆ ನಂತರ ಇಲ್ಲಿ 2ನೇ ವಸ್ತು ಬಂದು ಸುಣ್ಣ. ಈ ಸುಣ್ಣ ಯಾಕೆ ಹಾಕ್ತಾಯಿದ್ದೀನಿ ಅಂತಂದರೆ ಕ್ಯಾಲ್ಶಿಯಮ್ ಏನು ಮಾಡುತ್ತೆ, ಗುಲಾಬಿ ಗಿಡದಲ್ಲಿ ಬ್ರಾಂಚಸ್ ಹೆಲ್ದಿಯಾಗಿ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಾನಿಲ್ಲಿ ಒಂದು ಚಿಟಿಕೆಯಷ್ಟು ನಾನು ಏನು ಮಾಡಿದ್ದೀನಿ, ಒಂದು ಅರ್ಧ ಲೀಟರ್, ಒಂದು 200 ml ನೀರಿನಲ್ಲಿ ಈ ಸುಣ್ಣವನ್ನು ಹಾಕಿ ಬೆಳಗ್ಗೆನೇ ಏನು ಮಾಡಿದ್ದೆ, ನಾನು ನೆನೆಯೋದಕ್ಕೆ ಹಾಕಿದ್ದೆ. ಇಮಿಡಿಯೇಟಾಗಿ ಯೂಸ್ ಮಾಡಬೇಡಿ, ಯಾಕಂತಂದರೆ ಅದರ ಬೆನಿಫಿಟ್ಸ್ ಅಷ್ಟೊಂದು ಸಿಗಲ್ಲ. ಹಾಗಾಗಿ ಒಂದು ಚಿಟಿಕೆಯಷ್ಟು ನಾನಿಲ್ಲಿ ಸುಣ್ಣವನ್ನು ಒಂದು ಅರ್ಧ ಲೀಟರ್ ನೀರಿನಲ್ಲಿ ಹಾಕಿಬಿಟ್ಟು ಒಂದು ಡಬ್ಬದಲ್ಲಿ ನೆನೆಯೋದಕ್ಕೆ ಇಟ್ಟಿದ್ದೆ. ಆ ನಂತರ ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಆಗಿಲ್ಲ, ಹಾಗಾಗಿ ಚೆನ್ನಾಗಿ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಗಿಡಗಳಿಗೆ ಕ್ಯಾಲ್ಶಿಯಮನ್ನು ಕೊಡೋದ್ರಿಂದ ಬೇರುಗಳ ಜೊತೆಗೆ ಈ ಬ್ರಾಂಚಸ್ ಏನು ಬರುತ್ತಲ್ಲ, ಚಿಗುರು ಏನು ಬರುತ್ತಲ್ಲ, ಅದು ಹೆಲ್ದಿಯಾಗಿ ಬೆಳೆಯುತ್ತೆ, ದಪ್ಪನಾಗಿ ಬೆಳೆಯುತ್ತೆ. ಅದು ಬ್ಲೈಂಡ್ ಶೂಟಲ್ಲಿ ಕನ್ವರ್ಟ್ ಆಗಲ್ಲ. ಹಾಗಾಗಿ ನಾವಿಲ್ಲಿ ಸುಣ್ಣವನ್ನು ಹಾಕ್ತಾಯಿದ್ದೀವಿ. ಈ 2 ವಸ್ತುಗಳನ್ನು ನೀವೇನು ಮಾಡಬೇಕು, ಜರಡಿ ಹಿಡ್ಕೊಳ್ಬೇಕು. ಯಾಕಂತಂದರೆ ಈ ಆಲೂಗಡ್ಡೆ ಏನಿದೆಯಲ್ಲ ಅದರ ಒಂದು ಪಲ್ಪ್ ಮಣ್ಣಿನಲ್ಲಿ ಹೋಗೋ ಹಾಗಿಲ್ಲ, ಇಲ್ಲ ಅಂತಂದರೆ ಏನಾಗುತ್ತೆ, ಫಂಗಸ್ ಬಂದುಬಿಡುತ್ತೆ. ಹಾಗಾಗಿ ನೀವು ಇದನ್ನು ಚೆನ್ನಾಗಿ ಜರಡಿ ಹಿಡ್ಕೊಳ್ಳೇಬೇಕು. ನಾನು ಆಲೂಗಡ್ಡೆಯನ್ನು ನೀರು ಹಾಕದೇ ಪೇಸ್ಟ್ ಮಾಡ್ಕೊಂಡಿದ್ದೆ. ಹಾಗಾಗಿ ನಾನು ಈ ಒಂದು ಆಲೂಗಡ್ಡೆ ಏನು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದರಲ್ಲೇ ಆ ಸುಣ್ಣದ ನೀರನ್ನು ಹಾಕಿ ಮಿಕ್ಸಿ ಜಾರ್ನಲ್ಲಿರುವಂಥ ಎಲ್ಲ ಆಲೂಗಡ್ಡೆ ಪೇಸ್ಟನ್ನ ಈ ರೀತಿ ಜರಡಿ ಹಿಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ನಾನು ತೆಗೆದಿಟ್ಕೊಂಡಿದ್ದೀನಿ, ಅದನ್ನು ಶೂಟ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಒಂದು 50 ml ನಾನು ಏನು ಮಾಡಿದ್ದೀನಿ, ಈ ಆಲೂಗಡ್ಡೆ ಏನು ಲಿಕ್ವಿಡ್ ಮಾಡ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಇದು ಕೂಡ ಒಂದು 400 ml ಈ ಒಂದು ಲಿಕ್ವಿಡ್ ಫರ್ಟಿಲೈಸರ್ ರೆಡಿಯಾಗಿದೆ. ಈ ರೆಡಿಯಾಗಿರುವಂಥ ಫರ್ಟಿಲೈಸರ್ನಲ್ಲಿ ನಾವೇನು ಮಾಡಬೇಕು, ಒಂದು 4 ಲೀಟರ್ ನೀರನ್ನು ಆ್ಯಡ್ ಮಾಡಬೇಕು. 1 ಭಾಗ ಫರ್ಟಿಲೈಸರ್ ಇದೆ ಅಂತಂದರೆ 3 ಭಾಗ ನಾವಿಲ್ಲಿ ಏನು ಮಾಡಬೇಕು, ನಾರ್ಮಲ್ ನೀರನ್ನು ಹಾಕಬೇಕು.
ಯಾಕಂತಂದರೆ ಇದು ಡೈರೆಕ್ಟಾಗಿ ನಾವು ಮಣ್ಣಿನಲ್ಲಿ ಹಾಕೋದ್ರಿಂದ ಮಣ್ಣಿಗೆ ತುಂಬಾ ಬೇಗ ಏನಾಗುತ್ತೆ, ಇದರ ಒಂದು ಫರ್ಟಿಲಿಟಿ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಡೈರೆಕ್ಟಾಗಿ ಹಾಕುವಾಗಿಲ್ಲ. ಹಾಗಾಗಿ ನಾವಿಲ್ಲಿ ಇದನ್ನು ಡೈಲ್ಯೂಟ್ ಮಾಡಲೇಬೇಕು. ಆನಂತರ ನೋಡಿ, ಇಲ್ಲಿ ನಾನು ಮೂರನೇ ವಸ್ತು ಏನು ಹಾಕ್ತಾ ಇದ್ದೀನಿ ಅಂದರೆ, ಒಂದು ಚಮಚದಷ್ಟು ಕಾಫಿ ಪೌಡರ್. ಈ ಕಾಫಿ ಪೌಡರ್ ಮಣ್ಣನ್ನು ಆ್ಯಸಿಡಿಕ್ ಮಾಡೋದಲ್ಲದೆ ಇದರಲ್ಲಿ ಐರನ್ ಅಂಶ ಹೇರಳವಾಗಿದೆ. ನಾವು ಕ್ಯಾಲ್ಶಿಯಂ ಏನೋ ಕೊಟ್ವಿ, ಆದರೆ ಐರನ್ ಇಲ್ಲ ಅಂತಂದರೆ ಈ ಗುಲಾಬಿ ಗಿಡದಲ್ಲಿ ಬರುವಂಥ ಚಿಗುರು ಹಚ್ಚ ಹಸಿರಾಗಲ್ಲ, ಎಲ್ಲೋ ಆಗುತ್ತೆ, ಹಳದಿ ಬಣ್ಣಕ್ಕೆ ತಿರುಗೋಗುತ್ತೆ, ಮೊಗ್ಗುಗಳು ಕೂಡ ಹಳದಿ ಆಗೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ಇದರಲ್ಲಿ ನೈಟ್ರೋಜನ್ ಇದೆ, ಕ್ಯಾಲ್ಶಿಯಂ ಇದೆ, ಐರನ್ ಇದೆ, ಹಾಗೆ ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ ಇದು ಮಣ್ಣನ್ನು ಆ್ಯಸಿಡಿಕ್ ಮಾಡುತ್ತೆ. ಹಾಗೆ ಈ ಹೊಸ ಗ್ರೋತ್ ಏನು ಬರ್ತಾ ಇದೆಯಲ್ಲ, ಅದು ಹೆಲ್ದಿಯಾಗಿ ಬರೋದಕ್ಕೆ ಪ್ರಮೋಟ್ ಮಾಡುತ್ತೆ. ಹಾಗಾಗಿ ನಾನಿಲ್ಲಿ ಸುಣ್ಣದ ನೀರು ಹಾಗೂ ಕಾಫಿ ಪೌಡ್ರನ್ನು ಚೆನ್ನಾಗಿ ಆಲೂಗಡ್ಡೆ ಲಿಕ್ವಿಡ್ನಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಗುಲಾಬಿ ಗಿಡಗಳಿಗೆ ಒಂದು ಅರ್ಧ ಮಗ್ನಷ್ಟು ಹಾಕ್ತಾಯಿದ್ದೀನಿ. ನೋಡಿ, ಇದನ್ನು ಹಾಕಬೇಕಾದ್ರೆ ನೀವು ಮಣ್ಣು ಯಾವಾಗಲೂ ಒಣಗಿರಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ಗಿಡ ಚೆನ್ನಾಗಿ ಅದನ್ನು ಅಬ್ಸಾರ್ಬ್ ಮಾಡ್ಕೊಳ್ಳಲ್ಲ. ಮಣ್ಣಿನ ಒಂದು ತೇವಾಂಶ ಅತಿಯಾಗಿದ್ದರೆ ಗಿಡಗಳಿಗೆ ಆ ಫರ್ಟಿಲೈಸರ್ನ ಬೆನಿಫಿಟ್ಸ್ ಕೂಡ ಸಿಗಲ್ಲ. ಹಾಗಾಗಿ ನಾವೇನು ಮಾಡಬೇಕು, ಒಂದು ದಿನ ನೀರು ಹಾಕೋದನ್ನು ನಿಲ್ಲಿಸಿ ಮಣ್ಣು ಚೆನ್ನಾಗಿ ಒಣಗಿದೆ ಅಂದಾಗ ಇದನ್ನೇನು ಮಾಡಬೇಕು, ನಾವು ಮಣ್ಣಿನಲ್ಲಿ ಹಾಕಬೇಕು. ಆನಂತರ ನೋಡಿ, ನಾನು ಸೈಡಲ್ಲಿ ತೆಗೆದಿಟ್ಕೊಂಡಿದ್ನಲ್ಲ ಆ ಲಿಕ್ವಿಡ್ ಒಂದು 100 ml ನಷ್ಟು ಇರ್ಬೋದು, ಒಂದು 50ರಿಂದ 100 ml ನಷ್ಟಿದೆ. ಇದರಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, ಮತ್ತೆ ಒಂದು ಅರ್ಧ ಚಮಚದಷ್ಟು ಕಾಫಿ ಪೌಡರ್ ಹಾಕ್ತಾಯಿದ್ದೀನಿ. ಇದನ್ನು ನಾವು ಗಿಡಗಳ ಮೇಲೆ ಸ್ಪ್ರೇ ಮಾಡೋದ್ರಿಂದ ಫಾಲಿಯೇಜಸ್ ಹೆಲ್ದಿ ಆಗುತ್ತೆ, ಬರುವಂಥ ಚಿಗುರು ಬ್ಲೈಂಡ್ ಶೂಟಲ್ಲಿ ಕನ್ವರ್ಟ್ ಆಗಲ್ಲ. ಹಾಗಾಗಿ ನಾವಿಲ್ಲಿ ಏನು ಮಾಡಬೇಕು, ಗಿಡಗಳಿಗೆ ಈ ಒಂದು ಫರ್ಟಿಲೈಸರನ್ನು ಸ್ಪ್ರೇ ಮಾಡಬೇಕಾದ್ರೆ ಅದರಲ್ಲಿ ಕಂಪಲ್ಸರಿ ನೀವೇನು ಮಾಡಿ ಕಾಫಿ ಪೌಡ್ರನ್ನು ಆ್ಯಡ್ ಮಾಡಲೇಬೇಕು. ಇಲ್ಲ ಅಂತಂದರೆ ಗಿಡದ ಚಿಗುರು ಏನಾಗುತ್ತೆ ಅಷ್ಟೊಂದು ಹೆಲ್ದಿಯಾಗಿ ಬರಲ್ಲ. ಇದನ್ನು ಕೂಡ ನೀವೇನು ಮಾಡಿ ಒಂದು ಅರ್ಧ ಲೀಟರ್ ನೀರಿನಲ್ಲಿ ಡೈಲ್ಯೂಟ್ ಮಾಡ್ಕೊಳ್ಳಿ. ಈ ಸ್ಪ್ರೇ ಬಾಟಲ್ನಲ್ಲಿ ಆಲ್ರೆಡಿ ನಾರ್ಮಲ್ ನೀರನ್ನು ನಾನು ಹಾಕಿ ಇಟ್ಕೊಂಡಿದ್ದೀನಿ. ಆನಂತರ ನೋಡಿ, ಸ್ಪ್ರೇ ಮಾಡಬೇಕಾದ್ರೆ ಯಾವಾಗಲೂ ಈ ರೀತಿ ಶಾರ್ಪ್ ನೋಡನ್ನು ಇಟ್ಕೊಂಡ್ಬಿಟ್ಟು ಸ್ಪ್ರೇ ಮಾಡಬೇಡಿ. ಇದರಿಂದ ಗಿಡಗಳಿಗೆ ಯಾವುದೇ ರೀತಿಯ ಬೆನಿಫಿಟ್ ಸಿಗಲ್ಲ. ನಾವು ಶಾರ್ಪಾಗಿ ಯಾವಾಗ ಸ್ಪ್ರೇ ಮಾಡ್ತೀವಿ, ಏನಾದರೂ ಇನ್ಸೆಕ್ಟ್ಸ್, ಆ್ಯಫಿಡ್ಸ್, ಮಿಲಿಬಗ್ಸ್ ಇದ್ದರೆ ಮಾತ್ರ ಸ್ಪ್ರೇ ಮಾಡಬೇಕು. ನೋಡಿ, ಈ ರೀತಿ ಫಾಲಿಯರ್ ಸ್ಪ್ರೇ ಯಾವ ರೀತಿ ಅಂತಂದರೆ ಈ ರೀತಿ ಕಾರಂಜಿ ಥರ ಇರಬೇಕು, ಲೈಟಾಗಿ ಮಿಸ್ಟಿಂಗ್ ಮಾಡಬೇಕು. ಅಂತಂದರೆ ಗಿಡದ ಏನು ಫಾಲಿಕಲ್ಸ್ ಇರುತ್ತಲ್ಲ ಅವು ಏನಾಗುತ್ತೆ, ಇದನ್ನು ಚೆನ್ನಾಗಿ ಹೀರ್ಕೊಂಡು ಎಲೆಗಳು ಅದನ್ನು ಸ್ಟೋರ್ ಮಾಡಿಕೊಳ್ಳುತ್ತೆ. ಇದರಿಂದ ಪತ್ರಹರಿತ್ತು ಅನ್ನೋದು ಹೆಚ್ಚಾಗಿ ಚೆನ್ನಾಗಿ ಹೆಲ್ದಿಯಾಗಿ ಬೆಳೆದು ಫೋಟೋಸಿಂಥಸಿಸ್ ಅಂತಂದರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಚೆನ್ನಾಗಾಗುತ್ತೆ. ಗಿಡದ ಮೇಲೆ ಈ ಕಾಫಿ ಪೌಡರ್ ಸ್ಪ್ರೇ ಮಾಡೋದ್ರಿಂದ ಯಾವುದೇ ರೀತಿಯ ಕೀಟಗಳು ಕೂಡ ಅಟ್ಯಾಕ್ ಆಗಲ್ಲ. ಹಾಗಾಗಿ ಇದನ್ನು ಸ್ಪ್ರೇ ಮಾಡೋದನ್ನು ನೀವು ಮರಿಬೇಡಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಗುಲಾಬಿ ಗಿಡದಲ್ಲಿ ನಾವು ಹೆಚ್ಚೆಚ್ಚು ಬೆಸಲ್ ಶೂಟ್ಸನ್ನು ಪಡ್ಕೊಳ್ಬೋದು ಅಂತ ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್, ಹ್ಯಾಪಿ ಗಾರ್ಡನಿಂಗ್.